ಎಲ್ರಿಗೂ ನಮಸ್ಕಾರ. ನಾನಿವತ್ತು ಈ ವಿಡಿಯೋದಲ್ಲಿ 4 ಕನ್ನಡ ನಾಲಿಗೆ ನುಲಿಗಳನ್ನು ಅಂದರೆ 4 ಕನ್ನಡ ಟಂಗ್ ಟ್ವಿಸ್ಟರ್ಸ್ನ ಪ್ರತಿಯೊಂದನ್ನು 10 ಸಲ ಕಂಟಿನ್ಯೂಸ್ ಆಗಿ ಏನು ತಪ್ಪಿಲ್ಲದೆ ಹೇಳಿ ತೋರಿಸ್ತೀನಿ. ಈ ವಿಡಿಯೋದಲ್ಲಿ ಫುಲ್ಲು ಫಸ್ಟಿಂದ ಲಾಸ್ಟ್ವರೆಗೂ ಒಂದೇ ಟೇಕಲ್ಲಿ ಮಾಡ್ತಿದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ. ಮೊದಲನೇದು, ಅವಳರಳಳೆದ ಕೊಳಗದಲ್ಲಿ ಇವಳರಳಳೆದಳು. 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 10 ಸಲ ಆಯಿತು. ನೀವು ಹೇಳ್ಬೇಕಂದ್ರೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಅವಳರಳಳೆದ ಕೊಳಗದಲ್ಲಿ ಇವಳರಳಳೆದಳು. ಓಕೆನಾ? ನೀವು ಟ್ರೈ ಮಾಡಿ. ನೆಕ್ಸ್ಟು ಎರಡನೇದು, ಅರಳಿ ಮರದ ಬುಡ ತಳಿರೊಡೆದೆರಡೆಳೆ ಆಯಿತು. ಓಕೆನಾ? ಇದನ್ನು 10 ಸಲ ಹೇಳ್ತೀನಿ. ಅರಳಿ ಮರದ ಬುಡ ತಳಿರೊಡೆದೆರಡೆಳೆ ಆಯಿತು. 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 10 ಸಲ ಇದು ಕೂಡ ಆಯಿತು. ನೆಕ್ಸ್ಟ್ ಮೂರನೇದು, ಹುಡುಗಿ ಕೆಡಿಸಿದಳೆಳೆ ಹುಡುಗನ ತಲೆ. ಓಕೆನಾ? ಹುಡುಗಿ ಕೆಡಿಸಿದಳೆಳೆ ಹುಡುಗನ ತಲೆ. 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 ಓಕೆನಾ? ಇದು ಕೂಡ 10 ಸಲ ಆಯಿತು. ಸೊ 3 ಆಯಿತು. ಇನ್ನು ಲಾಸ್ಟು ಒಂದು, ಇದು ಕೇಳಿಸ್ಕೊಳ್ಳಿ ಕರೆಕ್ಟಾಗಿ. ಕಲುಷಿತವಲ್ಲದ ಕಷಾಯವು ವಿಷವೆಂದೆನಿಸಿದರೂ ವಿಷಮಶೀತ ಜ್ವರಕ್ಕೆ ಕಷಾಯವಾಗಿದೆ. ಓಕೆನಾ? ಕಲುಷಿತವಲ್ಲದ ಕಷಾಯವು ವಿಷವೆಂದೆನಿಸಿದರೂ ವಿಷಮಶೀತ ಜ್ವರಕ್ಕೆ ಕಷಾಯವಾಗಿದೆ. ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಕಲುಷಿತವಲ್ಲದ ಕಷಾಯವು ವಿಷವೆಂದೆನಿಸಿದರೂ ವಿಷಮಶೀತ ಜ್ವರಕ್ಕೆ ಕಷಾಯವಾಗಿದೆ. 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 ಆಯಿತು, 10 ಸಲ. ಸೊ ನೀವು ಕೂಡ ಈ 4 ಕನ್ನಡ ನಾಲಿಗೆ ನುಲಿಗಳನ್ನು ಟ್ರೈ ಮಾಡಿ. ಅಟ್ಲೀಸ್ಟ್ 10 ಸಲ ಅಲ್ಲ ಅಂದ್ರೂ 5 ಸಲ ಮಾಡೋದಕ್ಕೆ ಟ್ರೈ ಮಾಡಿ. ನಿಮ್ಮ ಕೈಲಿ ಮಾಡೋಕ್ಕಾದರೆ ಎಸ್ ಅಂತ ಕಮೆಂಟ್ ಮಾಡಿ. ಅದೇ ರೀತಿ ನಿಮಗೆ ಯಾವುದು ಕಷ್ಟ ಆಯಿತು ಅಂತ ಕೂಡ ತಿಳಿಸಿ. ಅದ್ರ ಜೊತೆಗೆ ನಿಮಗೆ ಯಾವುದಾದ್ರೂ ಇದೇ ರೀತಿ ಅಥವಾ ಇದಕ್ಕಿಂತ ಹೆಚ್ಚು ಕಷ್ಟ ಇರೋವಂಥ ನಾಲಿಗೆ ನುಲಿಗಳು ಗೊತ್ತಿದ್ರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಅದನ್ನು ಕೂಡ ನಾನು ಟ್ರೈ ಮಾಡ್ತೀನಿ. ಓಕೆನಾ? ಸೊ ಇದೇ ಥರ ಕನ್ನಡಕ್ಕೆ ಸಂಬಂಧಪಟ್ಟಂಗೆ ವಿಡಿಯೋಗಳನ್ನ ಮಾಡಾಕ್ತಿರ್ತೀನಿ. ಅದೇ ಥರ ಎಲ್ಲರೂ ಕೂಡ ಕನ್ನಡನ ಆದಷ್ಟು ಜಾಸ್ತಿ ಬಳಸೋಣ. ಓಕೆನಾ? ಎಲ್ರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಝೀರೋ ಸಂತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಇದೇ ಥರ ವಿಡಿಯೋಗಳನ್ನ ಹಾಕ್ತಿರ್ತೀನಿ. ಬಾಯ್.